ಕುವೆಂಪು ವಿಶ್ವವಿದ್ಯಾನಿಲಯದ ವೆಬ್ಸೈಟ್ ಹ್ಯಾಕ್ ಆಗಿದೆ ಅಂತ ಕುವೆಂಪು ವಿವಿ ಕುಲಪತಿ ಜೋಗನ್ ಶಂಕರ್ ಪ್ರತಿಕ್ರಿಯಿಸಿದ್ದಾರೆ. ಬೆಳಗ್ಗೆ 10 ಗಂಟೆಯಿಂದ ವೆಬ್ಸೈಟ್ ಹ್ಯಾಕ್ ಆಗಿದ್ದು, ಹ್ಯಾಕ್ ಮಾಡಿದ ಸಮಯದಲ್ಲಿ ಹಂಟರ್ ಬಜ್ವಾ ಅಂತ ಬಂದಿದೆ. ಇದರ ಬಗ್ಗೆ ನಮ್ಮ ಐಟಿ ಪರಿಣಿತರು ಸರಿಪಡಿಸ್ತಾ ಇದ್ದಾರೆ. ಆದರೆ ರಾತ್ರಿ ಕೂಡ ವಿವಿ ವೆಬ್ಸೈಟ್ ಸರಿಯಾಗಿತ್ತು. ಈ ಕುರಿತು ಸೈಬರ್ ಕ್ರೈಮ್ಗೆ ದೂರನ್ನ ನೀಡಲಾಗಿದೆ ಅಂತ ವಿವಿ ಕುಲಪತಿ ತಿಳಿಸಿದ್ದಾರೆ. ಕುವೆಂಪು ವಿಶ್ವವಿದ್ಯಾನಿಲಯದ ವೆಬ್ಸೈಟ್ ಹ್ಯಾಕ್ ಆಗಿದೆ. ಬೆಳಗ್ಗೆ 10 ಗಂಟೆಯಿಂದಲೂ ಕೂಡ ವೆಬ್ಸೈಟ್ ಅನ್ನ ಹ್ಯಾಕ್ ಮಾಡಲಾಗಿದೆ. ಹ್ಯಾಕ್ ಮಾಡಿದ ಸಮಯದಲ್ಲಿ ಹಂಟರ್ ಬಜ್ವಾ ಅಂತ ಬಂದಿದೆ. ಹಾಗಾಗಿ ಈ ಬಗ್ಗೆ ಸಾಕಷ್ಟು ಇದನ್ನು ಕೂಡ ಮಾಡಲಾಗ್ತಾ ಇದೆ. ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಸೈಬರ್ ಕ್ರೈಮ್ಗೆ ದೂರನ್ನ ಕೂಡ ಕೊಡಲಾಗಿರೋದ್ರಿಂದಾಗಿ ಒಂದ್ ಕಡೆಯಲ್ಲಿ ಈಗಾಗಲೇ ಜೋಗನ್ ಅವರು ಹೇಳ್ತಾ ಇದ್ದಾರೆ, ಕಳೆದ ರಾತ್ರಿ ಕೂಡ ವಿವಿ ವೆಬ್ಸೈಟ್ ಸರಿಯಾಗಿ ಇತ್ತು. ನಮ್ಮ ಐಟಿ ಪರಿಣಿತರು ಇದರ ಬಗ್ಗೆ ಮುತುವರ್ಜಿಯನ್ನು ವಹಿಸ್ತಾ ಇದ್ದಾರೆ. ಇದನ್ನ ಸರಿಪಡಿಸುವತ್ತ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಈಗ ಕುವೆಂಪು ವಿಶ್ವವಿದ್ಯಾನಿಲಯದ ವೆಬ್ಸೈಟ್ ಹ್ಯಾಕ್ ಆಗಿದ್ದು ನಿಜ ಅನ್ನೋದನ್ನ ಕುವೆಂಪು ವಿವಿ ಕುಲಪತಿ ಜೋಗನ್ ಶಂಕರ್ ಒಪ್ಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಇದಾದ್ಮೇಲೆ ಪ್ರತಿಕ್ರಿಯೆಯನ್ನ ಕೂಡ ಕೊಟ್ಟಿದ್ದಾರೆ. ಸೈಬರ್ ಕ್ರೈಮ್ಗೆ ಈಗಾಗಲೇ ದೂರನ್ನು ಕೂಡ ನೀಡಲಾಗಿದೆ. ಕಳೆದ ರಾತ್ರಿ ವಿವಿ ವೆಬ್ಸೈಟ್ ಸರಿಯಾಗಿ ಇತ್ತು. ಈಗ ನಮ್ಮ ಐಟಿ ಪರಿಣಿತರು ಇದನ್ನ ಸರಿಪಡಿಸ್ತಾ ಇದ್ದಾರೆ. ಕುವೆಂಪು ವಿಶ್ವವಿದ್ಯಾನಿಲಯದ ವೆಬ್ಸೈಟ್ ಇವತ್ತು ಬೆಳಿಗ್ಗೆ 10 ಗಂಟೆಯಿಂದ ಹ್ಯಾಕ್ ಮಾಡಲಾಗಿದೆ ಅನ್ನುವಂತಹ ಮಾಹಿತಿ ಇದೆ. ಅಷ್ಟೇ ಅಲ್ಲ, ಹ್ಯಾಕ್ ಮಾಡಿದ ಸಮಯದಲ್ಲಿ ಹಂಟರ್ ಬಜ್ವಾ ಅಂತ ಬಂದಿದೆ.